ಸಿಹಿ ಪಡ್ಡು ಮಾಡೋದಕ್ಕೆ ಈ ಲೋಟದಲ್ಲಿ ಅರ್ಧ ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಅರ್ಧ ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ ನೀರು ಹಾಕಿ ಇದು ಮಿನಿಮಮ್ ಅಂದರೂ 30 ಮಿನಿಟ್ಸ್ ಆದರೂ ನೆನೆಯಕ್ಕೆ ಬಿಡೋಣ. ರವೆ ಚಿರೋಟಿ ರವೆನಾದ್ರೂ ಆಗಿರ್ಬೋದು, ಇಲ್ಲಾಂದರೆ ಮೀಡಿಯಮ್ ರವೆನಾದರೂ ಆಗಿರ್ಬೋದು. ಗೋಧಿ ಇಷ್ಟ ಇಲ್ಲ ಅಂದರೆ ಮೈದಾ ಕೂಡ ಹಾಕ್ಕೊಳ್ಬೋದು. ಈಗ ಮಿಕ್ಸ್ ಆಗಿದೆ. ಇದನ್ನು ನಾನೀಗ ಕವರ್ ಮಾಡಿ 30 ಮಿನಿಟ್ಸ್ ನೆನೆಯಕ್ಕೆ ಬಿಡ್ತೇನೆ. ಈಗ ಒಂದು ಪಾತ್ರೆಗೆ 3/4 ಗ್ಲಾಸ್ ಬೆಲ್ಲ ಹಾಕ್ತಾಯಿದ್ದೀನಿ. ಅದೇ ಗ್ಲಾಸ್ನಲ್ಲಿ 1/4 ಭಾಗ ನೀರು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಕರಗಿಸ್ಕೊಂಡು ಮತ್ತು ಶೋಧಿಸ್ಕೋಬೇಕು. ಇಲ್ಲಿ ಏನು ಪಾಕ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿದೆ, ಬೆಲ್ಲನ ಶೋಧಿಸ್ಕೊಳ್ಳೋಣ. ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಆಗಿದೆ ನೀಟಾಗಿ. ಇಲ್ಲಿ ನಾವು ಇವಾಗ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಮತ್ತು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಬೇಕು. ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಸ್ವಲ್ಪ ಹುರಿದು ಆದ ನಂತರ ಇಲ್ಲಿಗೆ ಹಾಕಿದ್ರು ಅದು ಕೂಡ ಚೆನ್ನಾಗಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಬ್ಯಾಟರ್ ಥರ ಇರಬೇಕು. ಪಡ್ಡು ಮಾಡೋ ಹೆಂಚಿಗೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ತುಪ್ಪ ಬೇಡ ಅನ್ನೋರು ಎಣ್ಣೆ ಹಾಕಿ ಕೂಡ ಮಾಡ್ಬೋದು. ಇದನ್ನು ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು. ಈ ರೀತಿ ಎಲ್ಲ ಬೆಂದ ಮೇಲೆ ಇನ್ನೊಂದು ಬದಿಗೆ ತಿರುವು ಹಾಕೋಬೇಕು. ನಮ್ಮ ಸಿಹಿ ಪಡ್ಡು ಎರಡೂ ಕಡೆ ಬೆಂದಿದೆ. ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೂ ಆರೋಗ್ಯಯುತವಾದಂತಹ ತಿಂಡಿಯೂ ಸಹ. ರವೆ, ಗೋಧಿ, ಬೆಲ್ಲ ಯೂಸ್ ಮಾಡಿರೋದ್ರಿಂದ ಇದೊಂದೊಳ್ಳೆ ಆರೋಗ್ಯಯುತವಾದಂತಹ ತಿಂಡಿ ಅಂತ ಹೇಳಿದರೆ ತಪ್ಪೇ ಆಗಲ್ಲ. ಇದನ್ನು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ.